ಕೇಶವನ ತಂದೆ ಬಲಿರಾಮ ಪಂಥ, ತಾಯಿ ರೇವತಿಬಾಯಿ. ಇಬ್ಬರು ಸಹೋದರರು, 3 ಸಹೋದರಿಯರು. ಪಂಡಿತ ಬಲಿರಾಮ ಪಂಥರು ವಿದ್ವಾಂಸರು, ಅಗ್ನಿಹೋತ್ರಿಗಳು, ವೇದಾಧ್ಯಯನ ಅಧ್ಯಾಪನೆ ಮಾಡುತ್ತಿದ್ದರು. ಪೌರೋಹಿತ್ಯದಿಂದ ಅವರ ಕುಟುಂಬ ಬದುಕುತ್ತಿತ್ತು. ಹಿರಿಯ ಮಗ ಮಹಾದೇವ ಶಾಸ್ತ್ರಿ ವಿದ್ವತ್ತು ಹಾಗೂ ಭುಜಬಲ ಎರಡರಲ್ಲಿಯೂ ಪ್ರಸಿದ್ಧರು. ಪ್ರತಿದಿನ ಅವರು ಗರಡಿ ಮನೆಗೆ ಹೋಗುತ್ತಿದ್ದರು. ಸಾವಿರ ದಂಡ ಬೈಠಕ್ ಹೊಡೆಯುತ್ತಿದ್ದರು. ಮಲ್ಲಯುದ್ಧದಲ್ಲಿ ಪ್ರವೀಣರು. ಮಲ್ಲಕಂಬದಲ್ಲಿಯೂ ಅವರಿಗೆ ಬಲು ಪ್ರೀತಿ. ಸ್ವಭಾವದಲ್ಲಿ ಅವರು ತುಂಬಾ ಉಗ್ರ. ಒಮ್ಮೆ ತಮ್ಮ ಮನೆಯ ಬಿಸಿಲು ಮುಚ್ಚಿನಲ್ಲಿ ನಿಂತಿದ್ದರು. ಕೆಳಗೆ ರಸ್ತೆಯಲ್ಲಿ ಕೆಲವು ಗೂಂಡಾಗಳು ದಾರಿಯಲ್ಲಿ ಹೋಗುತ್ತಿದ್ದ ಹೆಂಗಸೊಬ್ಬಳನ್ನು ಚುಡಾಯಿಸಿದರು. ಇದನ್ನ ಕಂಡ ಮಹಾದೇವ ಶಾಸ್ತ್ರಿಗಳು ಕೆರಳಿ ಕೆಂಡವಾದರು. ಅಲ್ಲಿಂದಲೇ ಕೂಗಿ ಕೆಳಗೆ ಜಿಗಿದು ಒಬ್ಬರಿ ಗೂಂಡಾಗಳೊಡನೆ ಹೋರಾಡಿದರು. ಅವರ ಪೆಟ್ಟಿನ ರುಚಿ ನೋಡಿದ್ದ ಗೂಂಡಾಗಳು ಕಾಲಿಗೆ ಬಿದ್ದರು. ಮುಂದೆ ಆ ಮೊಹಲ್ಲೆಯಲ್ಲಿ ಅವರು ಕಾಣಿಸಿಕೊಳ್ಳಲೇ ಇಲ್ಲ. ಇದು ಅವರ ಉಗ್ರ ಸ್ವಭಾವಕ್ಕೆ ಒಂದು ಉದಾಹರಣೆ ಮಾತ್ರ. ಕೇಶವನನ್ನು ಕಂಡರೆ ಮಹಾದೇವ ಶಾಸ್ತ್ರಿಗಳಿಗೆ ಬಹಳ ಪ್ರೀತಿ. ಅವನನ್ನು ತಮ್ಮೊಂದಿಗೆ ಪ್ರತಿದಿನ ಗರಡಿ ಮನೆಗೆ ಕರೆದೊಯ್ಯುತ್ತಿದ್ದರು. ದಂಡ, ಬೈಠಕ್, ಕುಸ್ತಿ ಮೊದಲಾದವುಗಳನ್ನು ಕಲಿಸುತ್ತಿದ್ದರು. ತಂದೆ ತಾಯಿಗಳ ಆಶ್ರಯ ಕೇಶವನ ಭಾಗ್ಯದಲ್ಲಿ ಬಹಳ ಕಾಲ ಉಳಿಯಲಿಲ್ಲ. 1902ರಲ್ಲಿ ನಾಗಪುರದಲ್ಲಿ ಪ್ಲೇಗ್ ಹಬ್ಬಿತ್ತು. ಕಷ್ಟದಲ್ಲಿದ್ದವರಿಗೆ ಸಹಾಯ ನೀಡುವುದು ಪಂಡಿತ್ ಬಲಿರಾಮ ಪಂಥರಿಗೆ ಹುಟ್ಟಿನಿಂದ ಅಂಟಿದ ಅಭ್ಯಾಸ. ಕೊನೆಗೊಮ್ಮೆ ಅವರು ಮಾರಿಗೆ ತುತ್ತಾದರು. ಪತ್ನಿ ರೇವತಿಬಾಯಿ ಸಹ ಬದುಕಿ ಉಳಿಯಲಿಲ್ಲ. ಒಂದೇ ದಿನದಲ್ಲಿ ಆ ದಂಪತಿಗಳನ್ನ ಪ್ಲೇಗ್ ಆಹುತಿ ಪಡೆಯಿತು. ಆಗ ಕೇಶವನ ವಯಸ್ಸು ಕೇವಲ 12 ವರ್ಷ.